ನಮ್ಮ ಸರ್ಗಳವ್ರು ಹೇಳ್ತಾರೋ ಅದನ್ನ ಅಲ್ಲೇ ಹೋಗಿ ಮುಟ್ಟಿಸ್ತಾರ ಅವ್ರು ಆ ವಿಷಯ ನೋಡ್ಬೇಕ್ರಿ. ಅದನ್ನ ಬಲ್ಲವರೇ ಬಲ್ಲರು ಅಂದಂಗಾಗೈತಿ. ಒಟ್ಟು ನೀನು ಏನು ವಿಷಯ ಹೇಳ್ರಿ, ಏನು ಸ್ವಚ್ಛ ಮಾಡ್ಕೊರಿ ಅಂದ್ರೆ ಅವ್ರೆ ನಂಗರೆ ಹಿಡಿಸ್ತೀರಿ ಗುರೂಜಿ. ಅದು ಏನು ಸ್ವಚ್ಛ ಮಾಡ್ಕೋಬೇಕು, ಮ್ಯಾಲಿಂದ ಸ್ವಚ್ಛ ಮಾಡ್ಕೋತ ಹೊಂಟಿದೆವು ನಾವು. ಆದ್ರೆ ಮನಸ್ಸು ಸ್ವಚ್ಛ ಮಾಡ್ಕೋಬೇಕು ಅಂತ ಹೇಳ್ರಿ ಅವರು. ಮನಸ್ಸು ಸ್ವಚ್ಛ ಆಗೈತಿ ಅನ್ನೋದು ಹೆಂಗೆ ಗೊತ್ತಾಗ್ತೈತ್ರಿ? ಹೆಂಗೆ ಗೊತ್ತಾಗ್ತದ? ಬ್ಯಾರೆದವ್ರು 2 ಎಕರೆ ಹೊಲ ತಗೊಂಡಾಗ ನಮ್ಮ ಮನಸ್ಸು ಖುಷಿ ಆಗ್ತಿತ್ತಂದ್ರೆ ಹೇಳನ ಮನಸ್ಸು ಸ್ವಚ್ಛ ಆಗೈತಿ ಅಂತ ತಿಳ್ಕೊಬೇಕು ನೋಡ್ರಿ. ಬಾಜುಕಿನಾರ 2 ಎಕರೆ ಹೊಲ ತಗೊಂಡಾಗ ನಮ್ಮ ಮನುಷ್ಯನ್ಯಾಗ ಕಸಿ ಬಿಸಿ ಆಗ್ತಿತ್ತಂದ್ರೆ ಇಂದು ಮನಸ್ಸು ಹೊಲಸೈತಿ ಅಂತ ತಿಳ್ಕೊಬೇಕು. ಅದು ಬೇರೆಯವರಿಗೆ ಗೊತ್ತಾಗುದಿಲ್ಲ. ಅದನ್ನ ಹೇಳ್ರಿ ಅವ್ರು. ನಾವು ಮನಸ್ಸಿನಲ್ಲಿ ಏನೆಲ್ಲ ತುಂಬಿಕೊಂಡಿದ್ದೇವೆ, ಅದಕ್ಕಾಗಿ ಇಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ಮತ್ತೆ ವಿಷಯ ಬೇರೆ ಇಟ್ಟಾರ ಬಸವಣ್ಣವ್ರದ್ದು ಮತ್ತು ಕನಕದಾಸರವ್ರದ್ದು. ಕಾಂಚನವೆಂಬ ನಾಯಿಯ ನೆಚ್ಚಿ ನಾನು ನಿಮ್ಮನ್ನು ಮರೆತೆನಯ್ಯ, ಕಾಂಚನಕ್ಕೆ ವೇಳೆ ಇಲ್ಲದೆ ಲಿಂಗಕ್ಕೆ ವೇಳೆ ಇಲ್ಲ, ಹಡಕೆಗೆ ಮೆಚ್ಚಿದ ಸೊನಗ ಅಮೃತದ ಸವಿಯ ಬಲ್ಲುದೇ ಕೂಡಲ ಸಂಗಮ ದೇವ. ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಸಿರಿ ಸಂಪತ್ತಿನಲ್ಲಿ ಪರಮಾತ್ಮನನ್ನು ಮರೆತಿದ್ದೇವೆ. ಅದನ್ನೇ ಗಳಿಸುವುದರಲ್ಲಿ ನಮ್ಮ ಆಯುಷ್ಯವನ್ನು ಕಳೀತಾ ಇದ್ದೇವೆ. ಅದಕ್ಕಾಗಿ ಅವ್ರು ಹೇಳ್ತಾ ಇದ್ದಾರೆ, ಎಲ್ಲದಕ್ಕೂ ವೇಳೆ ಅದ ಪುಣ್ಯಾತ್ಮರೇ, ಆದ್ರೆ ಪರಮಾತ್ಮನನ್ನು ಭಜಿಸಲಿಕ್ಕೆ ವೇಳೆ ಇಲ್ಲ ನಮಗೆ. ಅದಕ್ಕಾಗಿ ಹೇಳ್ತಾ ಇದ್ದಾರೆ. ಅದೇ ಒಂದು ಪೂರಕವಾಗಿರತಕ್ಕಂಥ ಒಂದು ವಾಕ್ಯವನ್ನು ಕನಕದಾಸರದು ಇಟ್ಕೊಂಡಿದ್ದಾರೆ. ಆರಿಗಾರಿಲ್ಲ ಆಪತ್ತು ಬಂದೊದಗಿದೊಡೆ. ನೀನು ಯಾರ ಸಲುವಾಗಿ ಗಳಸಾತಿಲ್ಲ, ಯಾರ ಸಲುವಾಗಿ ಪರಮಾತ್ಮನ ವೇಳೆಗೆ ಪರಮಾತ್ಮನ ಚಿಂತನಕ್ಕೆ ವೇಳೆಯನ್ನು ಕಳೆಯಲಾರದೆ ಈ ಧನ ಕನಕ ವಸ್ತ್ರ ವಾಹನಾದಿಗಳನ್ನ ಗಳಸಾತಿರ್ಲಿಲ್ಲ, ಅವ್ರು ನಿನಗೆ ತ್ರಾಸ ಬತ್ತಂದ್ರೆ ಕನಕದಾಸರು ಹೇಳ್ತಾರೆ ಈ ಮಾತು. ಆರಿಗಾರಿಲ್ಲ ಆಪತ್ತು ಬಂದೊದಗಿದಡೆ. ಯಾರು ನನ್ನವರು ಅಂತ ಹೇಳಿ ನೀ ದುಡಿಯತಿಲ್ಲ ಹಗಲಿರುಳು. ಪರಮಾತ್ಮ ಇಷ್ಟೆಲ್ಲ ಕೊಟ್ಟನು, ಪರಮಾತ್ಮನ ಚಿಂತನ ಇಲ್ಲದೆ ಪರಮಾತ್ಮನಿಗಾಗಿ ವೇಳೆಯನ್ನ ಮೀಸಲಿಡದೆ ಇವರು ನನ್ನವರು ಅಂತ ಹೇಳಿ ನೀ ಏನು ದುಡಿಯತಿಲ್ಲ. ಟೈಮ್ ಹಗಲು ಅನ್ನೋದ ರಾತ್ರಿ ಅನ್ನೋದ ನಿನಗ ತ್ರಾಸ ಆದಾಗ ಅವ್ರು ಬರ್ತಾರೇನು ಅಂದ್ರೆ ಕನಕದಾಸರು ಅಂತ ಇದ್ದಾರೆ, ಬರುವುದಿಲ್ಲ. ಯಾರು ಬರುವುದಿಲ್ಲ ಅವರ ಸಲುವಾಗಿ ಇಷ್ಟು ನೀ ದುಡಿಯತಿದೀಯ, ಆದರೂ ಸಹಿತ ನೀ ಪರಮಾತ್ಮನ ಚಿಂತನವನ್ನು ಮಾಡದೆ ಕಾಂಚನವನ್ನು ನೆಚ್ಚಿದೀಯ, ಸಂಪತ್ತನ್ನು ನೆಚ್ಚಿದೀಯ ನೀನು. ಅದಕ್ಕಾಗಿ ನಿನಗೆ ಪರಮಾತ್ಮನ ಸ್ತುತಿ ಮಾಡಾಕ, ಪರಮಾತ್ಮನ ನಾಮಸ್ಮರಣೆ ಮಾಡಾಕ ಟೈಮ್ ಇಲ್ಲ. ನಿನ್ನ ಜೀವನ ಏನಾಗ್ಯದ ಅಂದ್ರೆ ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ ಪುಣ್ಯಾತ್ಮರೇ. ಹಡಕೆಗೆ ಮೆಚ್ಚಿದ ಸೊನಗ ಅಮೃತದ ಸವಿಯ ಬಲ್ಲುದೆ. ನಾಯಿ ಎಲುವನ್ನು ತಿಂದು ಬದುಕ್ತೈತೆ. ಅದ್ರ ಮುಂದೆ ಮೃಷ್ಟಾನ್ನ ಇಟ್ರೆ ಅದು ಮೃಷ್ಟಾನ್ನ ಮುಟ್ತೈತಿ ಏನಂತ ಅವರು ದೃಷ್ಟಾಂತವನ್ನು ಅವ್ರು ಹೇಳ್ಯಾರೆ. ಮತ್ತು ಹಡಕೆಗೆ ಮೆಚ್ಚಿದ ಸೊನಗ ಅಮೃತದ ಸವಿಯ ಬಲ್ಲುದೆ. ಆ ಎಲುವನ್ನೇ ಮೆಚ್ಚಿರತಕ್ಕಂಥ ನಾಯಿ ಪಂಚಾಮೃತವನ್ನ ಅದ್ರ ಮುಂದಿಟ್ರೆ ಅದು ತಿಂತೈತೇನು? ತಿನ್ನುವುದಿಲ್ಲ. ಹೆಂಗೋ ಹಂಗೆ ಸಂಸಾರದಲ್ಲಿ ತನ್ಮಯಾಗಿರತಕ್ಕಂಥ ಜೀವ ಏನು ಮಾಡ್ತಾ ಇದ್ದಾನಂದ್ರೆ ಈ ಧನ ಕನಕ ವಸ್ತ್ರ ವಾಹನಾದಿಗಳನ್ನ ಮೆಚ್ಚಿ ಇದರಲ್ಲಿನ ವೇಳೆ ಕಳೀತಾ ಇದ್ದಾನೆ. ಅದಕ್ಕಾಗಿ ಅಂತಾರ ಅವರು, ಕಾಂಚನವೆಂಬ ನಾಯಿಯ ನೆಚ್ಚಿ ನಾನು ನಿಮ್ಮನ್ನು ಮರೆತನಯ್ಯ. ಕಾಂಚನಕ್ಕೆ ವೇಳೆ ಇಲ್ಲದೆ ಲಿಂಗಕ್ಕೆ ವೇಳೆ ಇಲ್ಲ. ಅದನ್ನು ಗಳಸಾಕನ ಟೈಮ್ ಅದ ವಿನಃ ಪರಮಾತ್ಮನಿಗಾಗಿ ನಾವು ವೇಳೆಯನ್ನು ಕಳೆಯುವ. ಲಿಂಗ ಅಂದ್ರೆ ಏನು? ಪರಮಾತ್ಮ. ಪರಮಾತ್ಮನಿಗಾಗಿ ನಾವು ವೇಳೆಯನ್ನು ಕಳೆಯುವಲ್ಲು. ನೀ ಯಾರಿಗಾಗಿ ಇಷ್ಟು ದುಡಿಯಾತಿಲ್ಲ, ಅವರು ನಿನಗೆ ಕಷ್ಟ ಕಾಲದಲ್ಲಿ ನಿನಗೆ ಆಗ್ತಾರೇನು? ಆಪತ್ ಕಾಲದಲ್ಲಿ. ಅದೇ ಕನಕದಾಸರೇ ಯಾರಿಗೆ ಯಾರೆಲ್ಲ ಪುಣ್ಯಾತ್ಮರೇ. ಅದಕ್ಕಾಗಿ ನಾವು ಏನು ಮಾಡ್ತಾ ಇದ್ದೀವಿ ಅಂದ್ರೆ ಚನ್ನ ಬಸವಣ್ಣವ್ರು ಹೇಳಿದಂಗೆ ಗುಬ್ಬಿ ಹೆರವರ ಮನೆ ತನ್ನ ಮನೆ ಎನ್ನುವಂತೆ
ಧನ ಕನಕ ವಸ್ತ್ರ ವಾಹನಾದಿಗಳು ತನ್ನುವೆಂದು ಹೋರಿ ಸಾಯುತ್ತಿದೆ ಜೀವ. ಸರ್ವಕರ್ತೃ ಕೂಡಲ ಚನ್ನ ಸಂಗಮ ದೇವ ನೆಂಬುದ ನರಿಯದೆ. ಪರಮಾತ್ಮನ ಯಥಾರ್ಥವಾದ ಜ್ಞಾನವನ್ನ, ಪರಮಾತ್ಮನ ಚಿಂತನವನ್ನ ಮಾಡಲಾರದೆ ಅನಿತ್ಯವಾಗಿರತಕ್ಕಂಥ ಸಂಸಾರಕ್ಕೆ ನಾವು ಬಡದಾಡ್ತಾ ಇದ್ದೀವಿ. ಆದರೆ ನಮ್ಮ ಜೊತೆಗೆ ಬರುವುದು ಯಾವುದೂ ಇಲ್ಲ. ನಮ್ಮ ಜೊತೆಗೆ ಬರುವುದು ಏನದಂದ್ರೆ ಪರಮಾತ್ಮನ ಚಿಂತನೆ, ಪರಮಾತ್ಮನ ನಾಮಸ್ಮರಣೆ. ಅದಕ್ಕಾಗಿ ಹೇಳ್ರು, ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನ ಯೌವನಂ ಅಸ್ಥಿರಂ ಪುತ್ರಧಾರಾಧ್ಯಂ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ. ಎಲ್ಲವೂ ಅಸ್ಥಿರದ. ನೀವೇನು ಮಾಡತ್ತಿಲ್ಲ, 5-6-7 ದಿನಗಳಿಂದ ಇದೇನು ಸತ್ಯದ ಅನುಭವವನ್ನು ಮಾಡ್ತಾ ಇದ್ದೀರಿ. ಇದು ಮಾತ್ರ ನಮ್ಮ ಜೊತೆಗೆ ಬರುವುದದ ಪುಣ್ಯಾತ್ಮರೇ. ಅದನ್ನೇ ಬಸವಣ್ಣವರು ಇವತ್ತಿನ ದಿವಸ ಹೇಳ್ಯಾರ.